ಹೇಳು. ಸರಸ್ವತಿ ಈಗ ನಮ್ಮನೇಲೇ ಇದ್ದಾರೆ. ಓ, ಚಿಕ್ಕಮನೆ ಸೆಟಪ್ ಮಾಡ್ಬಿಟ್ಯಾ? ತಮಾಷೆ ಮಾಡಬೇಡಿ. ಅವತ್ತು ಸ್ವಲ್ಪ ಲೇಟ್ ಆಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋರು. ಕೃಷ್ಣ ಪರಮಾತ್ಮನ್ ತರ ನೀ ಬಂದು ಅವಳು ಪ್ರಾಣ ಉಳಿಸಿರ್ಬೇಕಲ್ಲ. ಅಯ್ಯೋ ಹಾಗೇನಲ್ಲ, ಆದ್ರೂ ಸರಸ್ವತಿ ತುಂಬಾ ಒಳ್ಳೆ ಹುಡುಗಿ, ಅವ್ರೇನು ತಪ್ಪು ತಿಳಿಬೇಡಿ. ಸೀರೆ ಮಾರೋ ತರ ಹುಡುಗಿರ್ನು ಮಾರ್ತಿದೀಯಲ್ಲ, ನಾಚಿಕೆ ಆಗಲ್ವಾ? ನೀವು ತಮಾಷೆಗೆ ಹೇಳ್ತಿರೋ ಸೀರಿಯಸ್ ಆಗಿ ಹೇಳ್ತಿರೋ ಗೊತ್ತೇ ಆಗಲ್ಲ. ಲುಕ್, ಸರಸ್ವತಿ ಅನ್ನೋ ಹೆಸರು ಕೇಳಿದ್ರೇನೆ ನನ್ನ ಮೈ ಉರಿಯತ್ತೆ. ಅವಳನ್ನ ನಾನು ಎಷ್ಟು ಇಷ್ಟಪಡ್ತಾ ಇದ್ದೆ, ಎಷ್ಟು ಪ್ರೀತಿಸ್ತಿದ್ದೆ, ಇದ್ರ ಬಗ್ಗೆ ಯಾರು ಗೊತ್ತು? ನಮ್ ಪ್ರೀತಿ ವಿಷಯನ ನಮ್ಮ ಅಣ್ಣನ ಹತ್ರ ಹೇಳ್ಬೇಕು ಅನ್ನೋಷ್ಟರಲ್ಲಿ ಮೋಸ ಮಾಡ್ಬಿಟ್ಲು ರಾಸ್ಕಲ್. ಮೊದ್ಲೇ ನಮ್ಮ ಅಣ್ಣ ನನ್ನ ಪೆದ್ದ ದಡ್ಡ ಅಂತ ಬೈತಿರ್ತಾನೆ. ಅದರಲ್ಲೂ ಈ ಪ್ರೀತಿ ವಿಷಯದಲ್ಲಿ ನಾನು ಮೋಸ ಹೋದೆ ಅಂತ ಗೊತ್ತಾದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ತಾನೆ. ನೀನು ದೊಡ್ಡ ಕಿಲಾಡಿನೇ, ಕಬ್ನ ತಿಂದು ಸಿಪ್ಪೆನ ನನ್ನ ತಲೆ ಮೇಲೆ ಬಿಸಾಕಕ್ ಬಂದಿದೆಯಲ್ಲ, ನನ್ನನ್ನೇನು ಕಾರ್ಪೊರೇಷನ್ ತೊಟ್ಟಿ ಅನ್ಕೊಂಡಿದ್ಯಾ? ರೇ, ಕಬ್ ತಿನ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಇಷ್ಟು ದೂರ ಬರ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ನನಗೆ. ಕಬ್ ತಿಂದು ಸಿಪ್ಪೆನ ಇನ್ನೊಬ್ಬರ ಮೇಲೆ ಬಿಸಾಕೋಷ್ಟು ನೀಚಾನೂ ಅಲ್ಲ ನಾನು. ಅಲ್ರಿ, ನನ್ ಮಗ ಓದೋದಕ್ಕೆ ಸಹಾಯ ಮಾಡಕ್ ಬಂದ್ರು ಅಂತ ಹೇಳ್ತಾ ಇದ್ದೀನಿ, ಅಷ್ಟೊಂದು ಓದಿದ್ರಾ? ಇಷ್ಟು ಅರ್ಥ ಇಲ್ಲ ನಿಮ್ಗೆ? ಲುಕ್, ನಿನ್ ಮಗನ್ಗೆ ಓದ್ಸಕ್ ಹೆಲ್ಪ್ ಮಾಡಿದ್ಲು ಅಥವಾ ನಿನ್ ಜೊತೆ ಓಡ್ ಬರಕ್ ಪ್ಲಾನ್ ಮಾಡಿದ್ಲು, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಐಸೆ ನೋಡು, ನಂಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ಲ. ಅವಳ ವಿಷಯ ತಗೊಂಡು ನೀನ್ ನನ್ನ ಹತ್ರ ಬರ್ಬೇಡ. ಮೈಂಡ್ ಇಟ್. ಸರ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಾನ್ ಹೇಳೋದನ್ನ ನೀನ್ ಕೇಳ್ಮರೆ. ನಾನ್ ಪ್ರೀತಿಸ್ದೋಳ್ನ ನೀನ್ ಇಟ್ಕೊಂಡಿರ್ಬೋದು, ಆದ್ರೆ ನೀನ್ ಇಟ್ಕೊಂಡಿರೋಳ್ನ ನಾನ್ ಪ್ರೀತಿಸಕ್ಕಾಗತ್ತಾ? ಇನ್ಮೇಲೆ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ.